ಸಿರಿ ಅರೇನಾ ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಸಡನ್ ಪ್ಲ್ಯಾನ್ ಇಶಾ ಫೌಂಡೇಶನ್ ಹೊಂಟಿದ್ದೇವೆ. ನಮ್ಮ ಗೆಳೆಯರು ನಿಖಿಲ ಹಾಯ್ ಮಾಡಿ ಸರಿ ಹಾಯ್ ಮಾಡಲಿ ಮಾಡೋಲಿ ಹಾಯ್ ಮಾಡೋಲ್ಲ. ಇದು ಗಾಡಿ ಆಯಿತು, ಅಣ್ಣ ಅಕ್ಕ ಗಾಡಿ ಇದೆ. ಸೊ ಇದನ್ನ ತೊಗೊಂಡು ನಾವು ಇಶಾ ಫೌಂಡೇಶನ್ ಹೊಂಟಿದ್ದೇವೆ. ಈಗ ಮಸ್ತ್ ಟ್ರಾವೆಲ್ ಮಾಡತ್ತವ. ಇಲ್ಲಿ ಗಾಳಿಯಾಗ ಏರ್ ಇದ್ರಕ್ಕೆಲ್ಲ ಏರ್ ಹಾಕ್ಸಕ್ಕೆ ಬಂದು ಈಗ ಏರ್ ಹಾಕಿಸ್ಕೊಂಡು ಗಾಡಿ ಹೊಲಸ್ಕೊಳಗಿತ್ತು ತೊಳ್ಕೊಂಡು ಹೊಂಟಿದ್ದೆವು ಮಸ್ತ್ ಬಗ್ಗೆ. ಅಣ್ಣ ಏನಾರ ಹೇಳ ಮದುವೆ ಮಾತಾಡಿದ್ಲಿ ಹಂಗೆ ಮಾತಾಡ ಇಕ್ಲಿ ಏನಾರ ಹೇಳ ಇಲ್ತು ಹೇಳ ಬರುತ್ತೆ ಹೇಳೋಣ ಕತೆ ಆಯ್ತಂತ ಇನ್ನೊಬ್ಬ ಫ್ರೆಂಡ್ ಬಂದಾಳ, ಆಕೆ ಎಲ್ಲಿ ತೊಗೊಳಪ್ಪದಾಳ. ಸೊ ಬರ್ರಿ ಇಲ್ಲಕ್ಕೆ ಎಲ್ಲಿ ಹೋಗಿದಾಳ ಬರ್ಲಿಕ್ಕೆ. ಸೊ ಆಕೆ ಇನ್ನೊಬ್ಬಕ್ಕೆ ಎಲ್ಲರೂ ಸೇರಿಸಿ ಈಗ ಮಸ್ತ್ ಬಗ್ಗೆ ಹೊಂಟಿದಪ್ಪ. ಈಗ ನಮ್ಮ ಅಣ್ಣ ಅವರು ಗಾರನ್ನು ಹೊಡಿತಿದ್ದಾರೆ. ಮುಂದೆ ಬರಲ್ಲೇ ಹೊಡ್ರಿ ಅಲ್ಲಿ ಆ ಸೈಡ್ ಇರ್ತೈತೆ ನೋಡಿ, ಅದ ಸೈಡ್ ಜಗ್ಗಿ ಮ್ಯಾಂಡ್ ಮಾಡೋದು ಗೊತ್ತೀನಿ ಪೂರಾ ಇಲ್ಲ ಎದ್ರಾಗ ಎರಡು ಅದಾವ, ತಳಗೊಂದು ಮ್ಯಾಲೊಂದು ಎರಡು ಅದಾವ. ಈ ಕಡೆ ಎರಡು ಅದಾವ ಅದ್ರಾಗ ಸರಿ ಒಂದು ಹಿಂಗೆ ಸರ್ಸದ ನಡ್ರಿ ಹೊಂಟು ನಾವೀಗ ಅಯೋಧ್ಯ ಇಶಾ ಫೌಂಡೇಶನ್. ಈಗ ರೋಡ್ ಹತ್ತಿದ್ದೇವೆ ನಾವೀಗ. ಈಗ ರೋಡ್ ಹತ್ತಿ ಎಲ್ಲರೂ ಹೊಂಟಿದ್ದೇವೆ. ಈಗ ಕುಂದಾರ ಎದಕ್ಕೋ ಅಣ್ಣ ಬಂದ್ ಮಾಡಬಾರ್ದು. ಗೈಸ್ ಈಗ ಟೋಲಲ್ಲಿ ನಾವು ಟೋಲ್ ತೆಗೆಸ್ತಿದ್ದೇವೆ. ಟೋಲಲ್ಲಿ ನಾವು ಟೋಲ್ ಟಿಕೆಟ್ ತೆಗೆಸ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ತುಂಬ್ತಾ ಇದ್ದೀವಿ. ಅಲ್ಲೇನೋ ಮಾರಾಟ ಇರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡನ್ನು ತುಂಬುತ್ತಿದ್ದೇವೆ. ಸ್ವರಾಜ್ ಬಿ ಅವರು ಗಾಡಿ ಹಿಡಿದಿದ್ದಾರೆ. ಇದು ಗಾಡಿ ಕ್ಲೀನ್ ಮಾಡೋದೇನದೆ ಅಲ್ಲ, ಗಾಡಿ ಕ್ಲೀನ್ ಮಾಡೋದಂತದ. ಭಾಗ್ಯ ಎಲ್ಲ ಚಲಚ್ ಮಾಡತ್ತಾಳು. ಏನದು ಭಾಗ್ಯ ನನಗೆ ಭಾಗ್ಯ ಅಲ್ಲ, ಅಲ್ಲಿ ಅಜ್ಜಿ ತಗಡಂತೆ. ಅಜ್ಜಿ ತಗಡಲ್ಲ, ಅಜ್ಜಿ ಒಂದು ಟ್ರಾವೆಲರ್ ಇದೆ. ಹಂಗೆಲ್ಲ ಅನ್ಬಾರ್ದು, ಅಜ್ಜಿಗೆ ಹೋಗಿಲ್ಲ. ಹಾಂ ಹಂಗೆಲ್ಲ ಅನ್ಬಾರ್ದು, ಸುಮ್ಮನೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೊಡಿ ಮುಗಿತದ. ಫಾಸ್ಟ್ ಆಗ್ತದ. ರೆಡ್ ಸಿಗ್ನಲ್ ಬಂದಿತ್ತಲ್ಲ ಅಲ್ಲಿ, ಮಾಡಿ ಯಾಕಂದ್ರೆ ಗದ್ಲಾಗಿತ್ತಲ್ಲೇ. ನಾ ಫಸ್ಟ್ ಟೈಮ್ ಫಾಲೋ ಮಾಡ್ಯಾರ ನೋಡು ಬೈ. ಏನು ಗದ್ಲ ಐತಂತ ಹಂಗ ಬಿಟ್ಟಿಲ್ಲ. ಚಲೋ ಅಲ್ಲೇ ಮಾಡವ ನಡ್ರಿ. ಹೋಗಿ ಅಲ್ಲಿ ಬೇರೆ ಕಡೆ ಎಲ್ಲ ನೀಡ್ಸ್ದಾಗ ಮತ್ತೆ ಸ್ಟಾರ್ಟ್ ಮಾಡು. ನಾವು ರೀಚ್ ಆಗಿದ್ದೀವಿ ಸದ್ಗುರು ಸನ್ನಿಧಿಗೆ. ಇದಕ್ಕೆ ಬಂದಿದ್ದೀವಿ. ಇದಕ್ಕೇನಂತಲ್ಲಿ ಇಶಾ ಫೌಂಡೇಶನ್ ಬಂದು ನಾವೀಗ ನೋಡ್ರಿ ಎಲ್ಲರೂ ನೋಡ್ರಿ ತಡಿತಾಡ ಗಾಡಿ ಒಂದು ಆಡ್ಲಿ ಬೇಕಾ ನೋಡಿ. 2 ನಿಮಿಷ ಜಲ್ದಿ ಬಂದು ನಾವು ಒಂದು ತಪ್ಪು ಏನು ಮಾಡಿದ್ವಿ ಅಂದ್ರೆ ಮುಂದೆ ಬಸ್ ಡೌನ್ ಹಿಂದೆ ಬಂದಿವಲ್ಲ, ಅದು ತಪ್ಪು ಮಾಡಿದ್ವಿ ಅಂದೆ. ಅದು ದಾಟಿಸ್ಲ ಈಗ ಇಲ್ಲ ದಾಟ್ಸಲ್ಲ. ಈಗ ನಂಗೆ ನಿನಗೆ ತ್ರಾಸ ಮಾಡತ್ತಾನ ದಾಟ್ಸಲ್ಲ. ಸಾಕು ಇಷ್ಟು ಕ್ಲಿಯರೆನ್ಸ್ ಇದ್ರು ಮಸ್ತ್ ಬೆಸ್ಟ್.
ಎಲ್ಲರೂ. ಬರ್ರಿ ಆದಿ ಯೋಗಿ ಇಶಾ ಫೌಂಡೇಶನ್ಗೆ ನಾವು ಈಗ ಬಂದು ಮುಟ್ಟಿದೆವು. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಅಲ್ಲೇ ಡಬಲ್ ಲೈನ್ ಐತಿ. ಲೈನ್ ಮಾಡಿ ಹೆಂಗೆ ಆಗ್ತದೆ ನೋಡಿಸಿ. ಸೊ ಗೈಸ್ ವೆಲ್ಕಮ್ ಒನ್ಸ್ ಅಗೇನ್. ನಾವು ಇಶಾ ಫೌಂಡೇಶನ್ ಬಂದು ಗಾಡಿ ಪಾರ್ಕ್ ಮಾಡಿದ್ವಿ ನೋಡಿ. ಸೊ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಸ್ತ್ ಐತಿ. ಸಿಲಿಂಡರ್ ಧೂಳು ಗಾಡಿ ಮಾಸ್ಕ್ ಹಾಕೊಂಬರ್ರಿ ಪಾಪ ಮಾರೆ ಚಟ್ಟಪಟ್ಟ ಧೂಳು ಐತಿಲ್ಲ. ಆಮೇಲೆ ಇಲ್ಲಿ ನಮ್ಮ ಭೋಲೆನಾಥ್ ಅವರು ಇಲ್ಲಿ ಅದಾರ. ಜೈ ಭೋಲೆನಾಥ್ ಅಂತ ಹೊಂಟಿದಾರ. ಒಂದು ಪಂಟಸಿಲ್ ಹೊಂಟಿದಾರ. ಈಗ ಅವ್ರ ಜೊತೆ ಸೇರಿ ನಾವು ಹೋಗೋದು. ಈ ಸಡನ್ ಪ್ಲಾನ್ ಆಗಿತ್ತ ಗೊತ್ತಿಲ್ಲ. ಅಣ್ಣ ಅಕ್ಕ ಗಾಡಿ ತೊಗೊಂಡು ಬಂದ್ಬಿಟ್ಟು ನಾವು ಹಿಂಗೆ ಹೋಗಿ ನೋಡಿ. ಕಾಡ್ನಾಗ ಹೋಗೋದು ಕಾಡ್ನಾಗ ಆಫ್ ರೋಡ್ ಮಾಡಕತ್ತೀರಿ. ಇಲ್ಲ ಆಫ್ ರೋಡ್ ಆಗ್ತದೆ ನಡಿ ನೀವು ದಾಟ. ಇದೇನು ಹಾವಿನ ಹುತ್ತಿನ ಟೈಪ್ ಐತೆ ನೋಡಿ ಇಲ್ಲಿ ನೋಡ್ರಿ ಹೆಂಗೆ ಹೊಂಟಿದೋ. ಹಾಂ ಎಲ್ಲಿ ಹೋಗ್ರಿ. ಎದಕ್ಕೋಲೆ ಯಾವ ತಡಿ ಪೆಲ್ಲ ಒಂದು ನಿಮಿಷ ತಡಿ. ಕೈ ಹಿಡ್ಕೋಕಿದೆ. ಕೈ ಅಲ್ಲ ಲೆಗಡೆ ಹೆಂಗೈತಿ. ಲೆಗಡೆ ಆಗಿತ್ಲ ಅದು. ಬಾ ಇಮೇಲೆ ಓದ್ಲಿ. ಅಲ್ಲ ಬಡ್ಡಿ ಮಗ ನಮಗೆ ಇಲ್ಲಿ ಕಳಿ ಎಲ್ಲಿ ಕಲ್ಟಿ ಹೊಡೆದು ನೋಡಿ ನಮ್ಮ ದೋಸ್ತಿ ಮದ ಅಣ್ಣ. ಎಲ್ಲಿ ಓದ್ಲಿ ಅವ. ಏ ನಿಕ್ಲ್ಯಾ ಚೋರ್ ನಿಕ್ಲ್ಯಾ ನೋಡ್ರಿ ಇಲ್ಲಿ ನಮ್ಮ ದೋಸ್ತ ಇಲ್ಲೇ ಹೋಗ್ಬಿಟ್ಟು ಒಮ್ಮೆ ನಮ್ಮನ ಇಲ್ಲಿ ಸಂಜೆರಾಗ ಬಂದ್ರೆ ಇಳಿಸಾನ ಅವು ಇಲ್ಲ. ಹಾಂ ಮಗನ ನಿಕ್ಲ್ಯಾ ನಮ್ಮಲ್ಲಿ ಸಂಜೆರಾಗ ಇಳಿಸಿ ಇಲ್ಲಿ ಬಂದೀನಿ. ಸ್ವಲ್ಪ ಏನಾರ ತಿಂತೇವೆ ನಾವು. ಆ್ಯಕ್ಚುಲಿ ಬೆಳಗಿಂದ ನಾಷ್ಟ ಮಾಡಿಲ್ಲ. ಹಾಂ ಹೇಳಿ ಏನು ಮಾಡಿಲ್ಲ. ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಒಂದು ಅರ್ಧ ಗ್ಲಾಸ್ ಕಬ್ಬಿನಲ್ಲಿ ಕುಡಿದು ಶಬಾಸ್. ಬೆಳಗಿಂದ ನಾಷ್ಟ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಒಂದು ಅರ್ಧ ಗ್ಲಾಸ್ ಕುಡ್ದಂಗೆ ಕಬ್ಬಿನಲ್ಲಿ ಕುಡ್ದಂಗೆ ಆಗಿತ್ತ. ಈಗ ಸ್ವಲ್ಪ ಏನಾರ ತಿಂದು ಹೋಗ್ಬೇಕಾ. ಇಲ್ಲಿ ನೋಡ್ರಪ್ಪ ನಮ್ಮ ಬೋಲೆನ ಹತ್ತು ಕಾಣಿಸೋದ್ರಲ್ಲಿ ದೊಡ್ಡ ಚಂದ ತೋರಿಸ್ತೇನೆ ನಿಮಗೆ. ಸೊ ಈಗ ಇಲ್ಲೆಲ್ಲ ಚಾಪಿಗೆ ಲೇಸರ್ ಶೋ ಇರ್ತೈತಿ. ಲೇಸರ್ ಶೋ ಎಲ್ಲ ಮಾಡ್ತಾ ಆಮೇಲೆ ಮಾಡ್ತಾರೆ ಅವರು ಎಲ್ಲ ನೋಡಕ್ಕೆ ಬರುತ್ತೆ ಅಂತ. ಏನು ಎಲ್ಲಿ ಇಲ್ಲಿ ಬೇಡ ಹಾಂ ನೀ ಹೋಗಿ ಬಾ. ಇಲ್ಲಿ ಮೂತ್ರ ವಿಸರ್ಜನಾ ರಿಲ್ಯಾಕ್ಸ್ ಹಾಕಿ ಇಲ್ಲಿ ಐತಿ. ಆಮೇಲೆ ಮುಂದೆ ಹೋಗಿ ತೋರಿಸ್ತೀನಿ. ಸೊ ಗಾಯ್ಸ್ ನೋಡ್ರಿ ಜೈ ಭೋಲೆನಾಥ್ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಹೆಂಗೈತಿ ನೋಡ್ರಿ ಇಲ್ಲಿ ಹೆಂಗೈತಿ ಸಡನ್ ಪ್ಲ್ಯಾನ್ ಭಾಗ್ಯ. ಇಲ್ಲಿ ನೋಡ್ರಿ ಎಷ್ಟು ಮಂದಿ ಬಂದಾರಂದ್ರೆ ಫುಲ್ ಎಲ್ಲ ತುಂಬೈತಿ. ನಾವು ಇಲ್ಲಿ ಬಂದು ನಿಂತವ ನಮ್ಮ ಫ್ರೆಂಡ್ಸ್ ಬರ್ತಾವ್ರ ಅಲ್ಲಿದೆಲ್ಲದಾರ ಅವ್ರು ಬರ್ತಾನೆ ನಿಂತವ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ. ಈಗ ಅಲ್ಲಿ ಮುಂದೆಲ್ಲ ಹೋಗಿ ದರ್ಶನ ಮಾಡೋಕೆ ಬರೋಣ. ಬರೀ ಇಲ್ಲಿ ಮುಂದೆ ನಂದಿ ಇಟ್ಟಾರ. ಪರಮೇಶ್ವರ ಮುಂದೆ ನಂದಿ ಹೆಂಗೆ ಯಾವಾಗಲೂ ಇರಾಕಬೇಕು. ಬರ್ರಿ ಅಲ್ಲಿ ತನ ಹೋಗೋಣ. ಜೈ ಭೋಲೆನಾಥ್. ಈಗ ಮಾಡ್ಬಿಡ್ತಾಡಿ. ಸೊ ಫ್ರೆಂಡ್ಸ್ ಈಗ ಹೊಟ್ಟೆ ಸಿಗ್ಲ ತಿನ್ನಾಕಂತ ಇಲ್ಲಿ ಬಂದು ಇಲ್ಲಿ ನೋಡಾತ. ಏನು ಇಲ್ಲಿ ಕ್ಯಾಂಟೀನ್ ಐತಂದ ನಾನು ತಿನ್ನಾಕಿಲ್ಲಿ ಫಸ್ಟ್ ಇಲ್ಲಿ ಕೌಂಟ್ರನ್ನ ಬಿಲ್ ತೊಗೋಬೇಕಾ. ಫುಲ್ ಉದ್ದಕ್ಕೆ ಲೈನ್ ಐತಿ. ಅದಾದಮೇಲೆ ಇಲ್ಲಿ ಹೋಗಿ ತೊಗೊಂಡು ತಿನ್ಬೇಕಾ. ಇಲ್ಲಿ ನೋಡಿ ಮಸ್ತ್ ಹಿಂಗೆಲ್ಲ ಏನಾರು ತೊಗೊಂಡು ಹೋಗೋಣ. ನಾವು ನಮ್ಮ ಟ್ರ್ಯಾಕ್ಟರ್ಗೆ ಅಣ್ಸಾಕ ಗಾಡಿಗೆ ಪೂಜೆ ಮಾಡಿಸಿ ಏನಾರ ಮಾಡ್ಸೋಣ ಅಂತ ನೋಡುವ ಏನು ಆಗ್ತದಂತ. ಸೊ ಬರ್ರಿ ಫಸ್ಟ್ ಹೊಟ್ಟೆ ಸಿಗ್ ತಿನ್ನಾಕ ಲೈನ್ ಹಚ್ಚಿ. ಫಾರಿನರ್ಸ್ ಗಿರಿನರ್ಸ್ ಎಲ್ಲ ಬಂದಾರ ಇಲ್ಲಿ ಮಾರ. ಮಸ್ತ್ ಐತಿ ವ್ಯೂ ಫುಲ್. ಗೆಳೆಯರೇ ಹಾಂ ಹೇಳ್ಬೇಕು.
ನಾವೀಗ ಇದನ್ನ ಟೋಕನ್ ತೊಗೊಂಡಿಲ್ಲ. ಬಟ್ ಏನು ಸೀನ್ ಅಂತಂದರೆ ಒಂದು ಯು ಪಿ ಐ ಒಂದು ಕ್ಯಾಶ್ ಇತ್ತು. ನಾ ಕ್ಯಾಶ್ ಕಡೆ ಬಂದಿದ್ದು ನಮ್ಮ ಕಡೆ ಕ್ಯಾಶ್ ಇರಲಿಲ್ಲ. ಸೊ ಯು ಪಿ ಐ ಮತ್ತು ನಮ್ಮ ಫ್ರೆಂಡ್ಸ್ ಲೈನ್ ಹಚ್ಚಿದ್ದಾರೆ. ಈಗ ಅದೊಂದು ಸ್ವಲ್ಪ ಐತಿ ಏನೋ ಒಂದು ಲೆವೆಲ್ ನೋಡೋಣ ಬರೀ ಮತ್ತು ಅವ್ರ ಜೊತೆ ಮತ್ತೊಮ್ಮೆ ಲೈನ್ ಹಚ್ಚಿಲ್ಲ. ಫ್ರೆಂಡ್ಸ್ ನೋಡ್ರಿಲ್ಲಿ ಹಿಂಗೆ ಮಸಾಲೆ ದೋಸೆ ಮತ್ತು ಪುಳಿಯೋಗರೆ ತಿನ್ನೋದು ಕ್ಯಾಂಟೀನಾರ ಭಾರಿ ಮಸ್ತ್ ಐತಿ. ಅಲ್ಲಿ ಅರ್ಬಿ ತೊಗೊಳಕೈತಿ, ಏನೇನೋ ಸೆಕ್ಷನ್ಸ್ ಎಲ್ಲ ಮಸ್ತ್ ಮಸ್ತ್ ಮಾಡ್ಯಾರ ಇಲ್ಲಿ. ಆಮೇಲೆ ಅಲ್ಲಿ ಕೌಂಟರ್ ಐತಿ. ಸೊ ಅಲ್ಲಿ ಇಲ್ಲಿ ಕೌಂಟರ್ ಐತಿ. ಇಲ್ಲಿ ತೊಗೊಂಡಾಗ ಅಲ್ಲಿ ಕೊಡೋದು, ಅಲ್ಲಿ ಫುಡ್ ಸರ್ವ್ ಮಾಡ್ತಾರೆ ನಿಮಗೆ. ನಾವು ಇದನ್ನು ತೊಗೊಂಡಾವ ಈಗ ಇನ್ನೂ ತೊಗೊಂಬರತ್ತಾರ. ನಾವು ಯು ಪಿ ಐ ಬಲ್ಲಿ ನಿಂದ್ರ ಬದಲಿ ಕ್ಯಾಶ್ ಕಡೆ ನಿಂತಿದ್ದು. ಸೊ ಎಷ್ಟು ಕ್ಯಾಶ್ ಇತ್ತು ಅಷ್ಟು ತೊಗೊಂಡು ಉಳಿದಿದ್ದು ಯು ಪಿ ಐ ಮಾಡಕ್ಕೆ ನಿಂತಾವ ಫ್ರೆಂಡ್ಸ. ಬೈರಪ್ಪ ಫ್ರೆಂಡ್ಸ ಮುಂದೆ ನೋಡೋಣ. ಇಲ್ಲಿ ನೋಡ್ರಿ ನಮ್ಮ ಬುಲೆನ ಹೆಂಗೆ ಕಾಣಿಸ್ತಾರ. ಹಾಂ ತೊಗೊಂಬರ್ತೀವಿ. ತಿನ್ರಿ ಬೇಸಿಗೆ ಫ್ರೆಂಡ್ಸ್. ಈಗೇನಂದ್ರೆ ಇನ್ನೊಂದು ಸ್ವಲ್ಪದಾಗ ಲೇಜರ್ ಶೋ ಸ್ಟಾರ್ಟ್ ಆಗ್ತೈತಿ. ಲೇಜರ್ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಅಲ್ಲಿ ಇಲ್ಲಿ ಕುಂಡ್ರಾಕ್ಲೆ ಏನೇನು ಜಾಗ ಇರ್ತೈತೆ ಇಲ್ಲೆಲ್ಲ ಇದೆಲ್ಲ ಕುಂಡ್ರಾಕ್ ಜಾಗ ಐತಿ. ಸೊ ಜಾಗ ಏನು ಕುಂಡ್ರಾಕೈತಲ್ಲ ಅಲ್ಲಿ ಚಾಪಿ ಗಿಪಿ ಬೇಕಲ್ಲ ತೊಗೊಂಬರಕ್ಕೆ. ಸೊ ನಾವು ಫುಲ್ ಪ್ರಿಪೇರ್ ಆಗೇ ಬಂತು. ಚಾಪಿ ಆಮೇಲೆ ಚಿಪ್ಸ್ ಗಿಪ್ಸ್ ಎಲ್ಲ ನೋಡ್ಕೊಂಡು ತಿನ್ನಾಕಂತ ತೊಗೊಂಡು ಬಂದು ಅವ್ನು ತೊಗೊಂಬರಕ್ಕಂತ. ಅದಕ್ಕೆ ಮುಂಚೆ ನಿಮಗೆ ವೆರೈಟಿ ಆಕಳ ಎತ್ತ ಊರಿ ಎಲ್ಲ ತೋರಿಸ್ತಿದ್ದಾರೆ. ಏನು ಮಸ್ತ್ ಅಂದ್ರೆ ನೋಡಕ್ಕಿರೇ ಬರೀ ಇಲ್ಲಿ ನೋಡ್ರಿ. ಫಸ್ಟ್ ಇಲ್ಲಿ ಹೆಂಗೆ ನೋಡ್ರಿ ಎಲ್ಲ ಗೋಮಾತು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ವೆರೈಟಿ ಎತ್ತ ಹೆಂಗದ ಮಂದಿ ಏನು ಮಸ್ತ್ ಅದ ನೋಡ್ರಿ. ಶಾಂತದ ಈಗ ಇಷ್ಟು ಮಸ್ತ್ ವೆರೈಟಿ ಎತ್ತುಗಳದಾವು. ಏನು ಇದಾವು ಇದು ಸೇಮ್ ನಂದಿಗತಿ ನಮಗೆ ಕೊಡ್ರಿ. ಫುಲ್ ಬುಲ್ ದೊಡ್ಡ ಬುಲ್ ಇರಲ್ಲ ಸೇಮ್ ಹಂಗೆ ಐತಿ. ಮಸ್ತ್ ಐತಲ್ಲ. ಇದು ನೋಡ್ರಿ, ಇದು ಹಂಗೆ ಐತಿ. ಇದು ನೋಡ್ರಿ, ಇದು ಎರಡು ಆಟ ಆಡತ್ತವ. ನಮ್ಮ ಮನ್ಯಾಗ ಎರಡು ಎತ್ತದಾವ ಹಿಂಗೆ ನೋಡ್ರಿ. ಹೆಂಗದಾವ ಮಸ್ತ್ ಅಲ್ಲ. ಫುಲ್ ಸೂಪರ್ ಎತ್ತುಗಳದಾವು ನೋಡ್ರಿ. ಹೆಂಗೆ ಐತಿ ಹೋರಿ ಎತ್ತು. ಇದು ನೋಡ್ರಿ ಗಿರಿ ಅಂತ ಭಾರಿ ಇಲ್ಲ ನೋಡ್ರಿ. ನಾ ಗಾಡಿ ಕಡೆ ಬಂದು ಸ್ವಲ್ಪ ಇವನ್ನೆಲ್ಲ ತೊಗೊಂಡು ಹೊಂಟಿದ್ನಿ. ಚಾಪಿ ಚಿಪ್ಸ್ ಗಾಡಿ ಮುಂದೆ ಹಚ್ಚಿ ಹಿಂದೆ ತೊಗೋಬೇಕು. ಬಿಕಾಸ್ ಇಲ್ಲಿ ತನಕ ಹಚ್ಚಿದ್ನಿ, ಓಪನ್ ಆಗಕ್ಕೆ ಬರೋದ್ರಿಕ್ಕಿಲ್ಲ. ಇದನ್ನು ತೊಗೊಳತ್ತಂತ ಹೇಳಿ ಸಮತೋಲನ ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡುಕರು, ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು. ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಸೊ ಫ್ರೆಂಡ್ಸ್, ನಾವು ಆದಿಯೋಗಿ ಸ್ಟ್ಯಾಚ್ಯೂ ಕಡೆ ಬಂದು ಈಗ ಲೇಸರ್ ಶೋ ಎಲ್ಲ ಮುಗಿತಾ. ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಬಿಕಾಸ್ ಭಾಳ ದೊಡ್ಡದೈತಿ. ಈಗ ನಾವು ಸುತ್ತ ಹೊಡೆ ಆಗ್ತಾವೆ ಇಲ್ಲೇ ಆದಿಯೋಗಿ ಸ್ಟ್ಯಾಚ್ಯೂವ್ರನ್ನ. ಆಮೇಲೆ ನೋಡ್ರಿ ಹೆಂಗೆ ಫುಲ್ ಬತ್ತಿ ಹಚ್ಕೊಂಡನ. ಎಲ್ಲರೂ ನನ್ನ ಫ್ರೆಂಡ್ಸ್ ಮುಂದಿದ್ದಾರೆ. ನನ್ನ ಫೋನ್ನಾಗ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯ್ತಾ. ಸ್ಟಿಲ್ ಓಕೆ. ನಮ್ಮ ಮಚ್ಚಿ ಫ್ರೆಂಡ್ ಐತಿ ಅಂತ, ನಮ್ಮ ಮಚ್ಚಿದ ಫೋನ್ ಐತಿ ಅಂತ ಅದ್ರಾಗ ಏನು ಮಾಡಕತ್ನಿ. ನೋಡ್ರಿ ಹೆಂಗೆ ಐತೆ ಆದಿಯೋಗಿ ಸ್ಟ್ಯಾಚ್ಯೂ. ಫುಲ್ ಮಸ್ತ್ ಐತಿ. ಇದು ಆ್ಯಕ್ಚುಲಿ ಸ್ಟ್ಯಾಚ್ಯೂನೇ ಎಷ್ಟು ದೊಡ್ಡದೈತಿ. ಇನ್ನು ನಿಜವಾಗ್ಲೂ ದೇವ್ರ ಮಾಡಿ ನಿಂತ್ರ ಯಪ್ಪ ಕಾಂಟ್ ಇಮ್ಯಾಜಿನ್ ಸೊ ಅಷ್ಟು ದೊಡ್ಡದು ಬರ್ತೈತಿ. ನೋಡ್ರಿ ಹೆಂಗೆ ಐತಿ ಇಲ್ಲಿ ಎಲ್ಲ ಫುಲ್ ಲೇಸರ್ ಶೋ. ನೀವು ನೋಡಿ ಫ್ಯಾನ್ ಆಗಿಬಿಡ್ತೀರಿ. ಬಿಕಾಸ್ ಅದು ಲೇಸರ್ ಶೋನು ನಿಜವಾಗ್ಲೂ ದೇವ್ರ ಕಣ್ಣು ತೆಗೆದ್ರು ಅಂತ ಅನಿಸ್ತದೆ ನಿಮಗೆ. ಅಷ್ಟು ಮಸ್ತ್ ಲೇಸರ್ ಶೋ, ಅಷ್ಟು ಮಸ್ತ್ ಮಾಡಿದ್ದಾರೆ ಇವ್ರು ಇಲ್ಲೇ. ಯಪ್ಪ ಏನು ಹೇಳೋದು ನಿಮಗೆ. ಆಮೇಲೆ ಈಗ ಇಲ್ಲಿ ನಿಮಗೆ ರುದ್ರಾಕ್ಷಿ ಎಲ್ಲ ಸಿಗ್ತಾವೆ. ನೆಕ್ಸ್ಟ್ ಈಗ 15-20 ಮಿನಿಟ್ಸ್ ಲೇಸರ್ ಶೋ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ಇದೆಲ್ಲ ಫ್ರೆಂಡ್ಸ್ ಅಂದರೆ ಇದನ್ನು ಬಾಜುಕ್ಕೆ ಹೆಂಗೆ ಹಾಕಿದ್ದಾರೆ ಅಂತ ಎಲ್ಲ ತ್ರಿಶೂಲ್ ಹಾಕಿದ್ದಾರೆ. ನಾರ್ಮಲ್ ಅಂತ ಏನಿಲ್ಲ. ಇಲ್ಲಿ ಆದಿಯೋಗಿ ಅವ್ರ ಸ್ಟೋರಿ ಹೇಳ್ತಾರೆ. ಅದು ಲೇಸರ್ ಶೋನೇ ಏನೋ ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲಿ ವೈಬ್ ಭಾರಿ ಐತಿ. ನಿಮ್ಗೆ ರಿಲ್ಯಾಕ್ಸ್ ಆಗ್ತೈತಿ ಇಲ್ಲಿ ಬಂದ್ರೆ. ಎಷ್ಟೋ ಮಂದಿ ಇರಲಿ ಬಟ್ ನಿಮಗೆ ಏನು ಅನಿಸ್ತೈತಿ, ಓ ಪೀಸ್ ಐತಪ್ಪ ಇಲ್ಲಿ, ಎಷ್ಟು ಚಂದ ಪೀಸ್ ಐತೆ ಅಂತ ಅನಿಸ್ತೈತಿ. ಅಷ್ಟು ಚಂದ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಏನೋ ಅನ್ರಿ ನೀವು ಒಮ್ಮೆ ವಿಸಿಟ್ ಆಗಕ್ಕೆ. ಈಗ ಇಷ್ಟು ರಶ್ ಅಂದರೆ ಇಷ್ಟು ರಶ್ ಐತೆ ನೋಡ್ರಿ. ಅದು ನೀವೆಲ್ಲ ಚಂದಾಗ ಬರ್ರಿ, ಬಂದು ವಿಸಿಟ್ ಮಾಡಿರಿ. ಮಸ್ತ್ ಪ್ಲೇಸ್ ಅಂದ್ರೆ ಮಸ್ತ್ ಪ್ಲೇಸ್ ಐತಿ.
ಏನು ನಿಮ್ಮ ಪರ್ಸನಲ್ ಗಾಡಿ ತೊಗೊಂಬರಿ ಬಿಕಾಸ್ ಎಲ್ಲ ಹೋಗೋದೆಲ್ಲ ಭಾಳ ಐತಿ. ನೀವು ಬಸ್ ತೊಗೊಂಬಂದ್ರೆ ಅದು ನಂಗೆ ಡೌಟ್ ಅಲ್ಲಿ ಒಳಗೆ ಬಿಡ್ತಾರೆ ಅಂತ. ಆಮೇಲೆ ರುದ್ರಾಕ್ಷರ ಸಿಗ್ತಾವೆ ನಿಮಗೆ ಒರಿಜಿನಲ್ ತೊಗೋರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಿಕಾಸ್ ಒರಿಜಿನಲ್ ಇರ್ತದೆ ಅದ್ರ ಸಂಬಂಧ. ಮತ್ತೇನು ಹೇಳಕ್ಕೇನಿಲ್ಲ. ಆಮೇಲೆ ಈಗ ಸೀದಾ ಬೆಂಗಳೂರೇ ಸಿಗೊಂಡ್ರಪ್ಪ. ಚಲೋ ಬಾಯ್. ಅವ್ರೆಲ್ಲ ತೋರಿಸಲ್ಲ ನಿನ್ನ